ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಸ್ಕ್ಯಾಮ್ಗಳ ಹಾವಳಿ ಜಾಸ್ತಿ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಬಹಳ ಸುದ್ದಿಯಾದಂಥದ್ದು STJ ಗೋಲ್ಡ್ ಕಂಪನಿಯ ಚಿನ್ನತಂಬಿಯ ಗೋಲ್ಡ್ ಅವ್ಯವಹಾರ. ಬಹುಶಃ ಸರಿಸುಮಾರು 8,000 ಕೋಟಿಗಿಂತಲೂ ಹೆಚ್ಚಿನ ಹಣದ ಅವ್ಯವಹಾರ ಈ ಕಂಪನಿಯ ಮೂಲಕ ನಡೆದಿರ್ತಕ್ಕಂಥದ್ದು ಸಾರ್ವಜನಿಕರ ವಲಯದಲ್ಲಿ ಬಹಳ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. 2018-19ರಿಂದಲೂ ಕೂಡ ಮೈಸೂರಿನಲ್ಲಿ ಎಲ್ಲಿಂದಲೋ ಬಂದಂತಹ ಈ ಸುಂದರರಾಜ್ ಅನ್ನುವಂಥ ವ್ಯಕ್ತಿ ಚಿನ್ನತಂಬಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು STJ ಗೋಲ್ಡ್ ಕಂಪನಿಯ ಜೊತೆಗೆ ಸುಮಾರು 12 ಕಂಪನಿಗಳನ್ನು ಬೇರೆ ಬೇರೆ ಕಡೆ ಮಾಡುವ ಮುಖಾಂತರ ಸಾವಿರಾರು ಜನರ ಚಿನ್ನವನ್ನು ಅಡವಿಟ್ಟುಕೊಳ್ಳುವುದರ ಮುಖಾಂತರ ಅದನ್ನು ಮೋಸದಿಂದ ಕರಗಿಸಿ ಅದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಆ ಮೂಲಕವಾಗಿ ಆ ಗ್ರಾಹಕರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಸುದ್ದಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಡೀ ಮೈಸೂರಿನಲ್ಲಿ ಅನೇಕ ಮಹಿಳೆಯರು, ವಿಶೇಷವಾಗಿ ದೀನದಲಿತರು, ಬಡ ಮಧ್ಯಮ ವರ್ಗದ ಮಹಿಳೆಯರು ತಮ್ಮದು ಯಾವುದೋ ಅನಾರೋಗ್ಯದ ನಿಮಿತ್ತನೋ, ಶಿಕ್ಷಣದ ಕಾರಣಕ್ಕೋಸ್ಕರನೋ ಅಥವಾ ಮದುವೆಯ ಕಾರಣಕ್ಕೋಸ್ಕರ ತನ್ನ ಚಿನ್ನವನ್ನು 500 ರೂಪಾಯಿ, 1000 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಅನ್ನುವಂಥ ಆಸೆಯಲ್ಲಿ ಇವನ ಹತ್ರ ಮಾರ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮಿಕ್ಸ್ ಮಾಡಿ ಅವ್ರಿಗೆ ಸಿಗಬೇಕಾದಂಥ ಹಣದಲ್ಲಿ ಮೋಸವನ್ನು ಮಾಡಿರ್ತಕ್ಕಂಥದ್ದು, ಅವರಿಗೆ ಚೆಕ್ಗಳನ್ನು ಕೊಟ್ಟು ಅವು ಬೌನ್ಸ್ ಆಗುವಂಥ ಕಾರ್ಯವನ್ನು ಎಸಗಿರ್ತಕ್ಕಂಥದ್ದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಮಹಿಳೆಯರ ಮೇಲೆ, ಗ್ರಾಹಕರ ಮೇಲೆ ಅವನ ಬಾಡಿಗಾರ್ಡ್ಸ್ಗಳನ್ನು ಬಿಟ್ಟು ಹಲ್ಲೆ ಮಾಡಿರ್ತಕ್ಕಂಥದ್ದು, ಲೈಂಗಿಕ ಶೋಷಣೆಯನ್ನು ಮಾಡಿರ್ತಕ್ಕಂಥದ್ದು, ಹೀಗೆ ಅನೇಕ ಅವ್ಯವಹಾರಗಳನ್ನು ಮಾಡುವ ಮುಖಾಂತರವಾಗಿ ಸಾವಿರಾರು ಜನ ಗ್ರಾಹಕರಿಗೆ ಇವತ್ತು ಅನ್ಯಾಯವನ್ನು ಮಾಡಿರ್ತಕ್ಕಂಥ ಚಿನ್ನತಂಬಿಯ ಬಗ್ಗೆ ನಮ್ಮ ಮೈಸೂರಿನ ಜಿಲ್ಲೆಯ ಪೊಲೀಸರು ಮೌನ ವಹಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಂಶಯಕ್ಕೆ ಕಾರಣವಾಗಿದೆ. ಕಮಿಷನರ್ ಆಫೀಸ್ ಮುಂದೆ ಧರಣಿಯನ್ನು ಮಹಿಳೆಯರು ಬೆಂಗಳೂರಿಂದ, ದೊಡ್ಡಬಳ್ಳಾಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಳಗಾಮಿಂದ ಬಂದು ಪ್ರತಿಭಟನೆ ಮಾಡುವವರಿಗೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ವ್ಯವಸ್ಥೆ ಅವನು ಮಾಡ್ತಿರ್ತಕ್ಕಂತಹ ಕಳ್ಳ ವ್ಯವಹಾರವನ್ನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕಾರ್ಯದಲ್ಲಿ ಅವರು ಕೈ ಜೋಡಿಸದೇ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಸಂಶಯಕ್ಕೆ ಕಾರಣವಾಗಿದೆ. ನಾನಿವತ್ತು ಆಗ್ರಹ ಮಾಡ್ತಾಯಿದ್ದೀನಿ, ಇದು 2018-19ರಿಂದ ನಡೆದಿರ್ತಕ್ಕಂಥ ಈ ದೊಡ್ಡ ವ್ಯವಹಾರ, 8-9 ಸಾವಿರ ಕೋಟಿಯ ವ್ಯವಹಾರ. ಅವನು ಕರಗಿಸಿದಂತಹ ಚಿನ್ನ, ಆ ಚಿನ್ನವನ್ನು ಅವನು ಎಲ್ಲಿಗೆ ಮಾರ್ತಾಯಿದ್ದ, ಅವನು GSTಗೆ ಹಣವನ್ನು ಕಟ್ತಿದ್ದಾನ, GSTಯ ಪರ್ಮಿಷನ್ ತೊಗೊಂಡಿದ್ದಾನ, ಕಾರ್ಪೊರೇಷನಿಂದ ಪರ್ಮಿಷನ್ ಇದೆಯಾ, ಈ ಯಾವುದೂ ಕೂಡ ಇಲ್ಲದೆ ಇವತ್ತು ಅವ್ಯಾವತವಾಗಿ ನಡೆದಿರ್ತಕ್ಕಂಥ ಈ ಕಳ್ಳಸಂತೆಯ ವ್ಯಾಪಾರದ ಬಗ್ಗೆ ತನಿಖೆ ಆಗಬೇಕು. ಯಾವ್ಯಾವ ನೊಂದ ಗ್ರಾಹಕರಿದ್ದಾರೆ, ಮಹಿಳೆಯರಿದ್ದಾರೆ, ಅವರು ಯಾವುದೇ ಭಯ ಇಲ್ಲದೆ, ಹೆದರಿಕೆ ಇಲ್ಲದೆ ಮೈಸೂರು ಪೊಲೀಸ್ ಕಮಿಷನರ CCB ಆಫೀಸ್ನಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಬೇಕು ಅನ್ನೋವಂತಹ ಒಂದು ಮನವಿಯನ್ನು ಕೂಡ ಎಲ್ಲ ಗ್ರಾಹಕರಲ್ಲಿ ಮಾಡ್ತಾ, ಈ ರೀತಿಯ ಅವ್ಯವಹಾರವನ್ನು ಮಾಡಿರ್ತಕ್ಕಂಥದ್ದು ಯಾರೋ ಒಬ್ಬನಿಂದ ಆಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಇದಕ್ಕೆ ಸುತ್ತ ಭಾಳಷ್ಟು ಜನರ ಒಂದು ಗುಂಪು ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಿದೆ. ಯಾರು ಅವ್ರನ್ನ ಕರ್ಕೊಂಡು ಬರ್ತಿದ್ರು, ಹೇಗೆ ಕರಗಿಸ್ತಿದ್ದ, ಅದು ಕರಗಿಸುವಂಥ ವೈಜ್ಞಾನಿಕ ವಿಧಾನ ಯಾವುದು, ಅವನಿಗೆ ಆ ಪರ್ಮಿಷನ್ ಕೊಟ್ಟೋಂಥವ್ರು ಯಾರು, ಅದರ ನಂತರ ಆ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಯಾರಿಗೆ ಮಾರಾಟ ಮಾಡ್ತಿದ್ದ, ಅದು ಎಲ್ಲಿಂದ ಆಭರಣವಾಗಿ ಹೋಗ್ತಿತ್ತು, ಇದೆಲ್ಲ ಕೂಡ ಸಂಪೂರ್ಣ ತನಿಖೆ ಆಗಬೇಕು. ಈ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಉನ್ನತ ಮಟ್ಟದ ತನಿಖಾ ವ್ಯವಸ್ಥೆಯನ್ನು ರೂಪಿಸುವಂತಹ ಒಂದು ಸಂಸ್ಥೆಯನ್ನು ರಚನೆ ಮಾಡಿ, ಒಂದು ಟೀಮನ್ನು ರಚನೆ ಮಾಡಿ, ಆ ಮೂಲಕ ಯಾವ ನೊಂದ ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ಯಾಯ ಏನಾಗಿದೆ ಅವರಿಗೆ ಬರಬೇಕಾದಂಥ ಹಣವನ್ನು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅವರಿಗೆ ವಾಪಸ್ ಕೊಡಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಮೂಲಕ ನಾನು ಮಾಡ್ತೇನೆ.